Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನಗಂಗೋತ್ರಿ's Inquest Current Affairs and this is class number 338 in this series. So ಇವತ್ತಿನ ತರಗತಿಯಲ್ಲಿ ನಾವು 16ನೇ ನವೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest Challenge Quiz. ಇದರಲ್ಲಿ first 10 students who give correct answers will be acknowledged in the next presentation and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest Challenge number 302 and we appreciate Anil, Suresh, Deepak, Veerashiva, Umesha, Srinivas, Shobhashri, Chaitra, KGF, Harish and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕದ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಯೂಶುವಲಿ ನಮ್ಮ ಪರೀಕ್ಷೆಗಳಲ್ಲಿ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕಗಳ ಮೇಲೆ 1-2 ಪ್ರಶ್ನೆಗಳು ಬರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸೂಚ್ಯಾಂಕವನ್ನ ನಾವು CCPI ಅಂತ ಕರಿತೇವೆ. CCPI ಅಂದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2023 ಅಥವಾ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕ 2023 ಅಂತ ಕರಿತೇವೆ. ಸೊ ನೆನಪಿರ್ಲಿ, ಸೊ ಈ ಒಂದು ಸೂಚ್ಯಾಂಕ ಪ್ರತಿ ಸಾರಿ ಬಿಡುಗಡೆ ಆಗ್ತಕ್ಕಂಥದ್ದು 1 ವರ್ಷ ಅಡ್ವಾನ್ಸ್ ಆಗಿ ಬಿಡುಗಡೆ ಆಗ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಅಂದ್ರೆ 2022 ಅಲ್ಲಿ 2023ಯ ಸೂಚ್ಯಾಂಕವನ್ನ ಇಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಈ ಒಂದು ರಾಷ್ಟ್ರಗಳು ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವ ಒಂದು ಇನಿಷಿಯೇಟಿವ್ಸ್ ನ ತೆಗೆದುಕೊಂಡಿರ್ತಾರೆ, ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಂಡಿರ್ತಾರೆ, ಆ ಒಂದು ಆಧಾರದ ಮೇಲೆ ಕೊಡ್ತಕ್ಕಂಥ ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ರ್ಯಾಂಕಿಂಗ್ ನಲ್ಲಿ ಮೊದಲ 3 ಸ್ಥಾನಗಳಲ್ಲಿ ಯಾವುದೇ ಕಂಟ್ರಿ ತನ್ನ ಸ್ಥಾನವನ್ನ ಪಡೆದುಕೊಂಡಿರೋದಿಲ್ಲ. ಅಂದ್ರೆ ಕಂಟ್ರಿಗಳಿಗೆ ಬಂದಿರತಕ್ಕಂಥ ಸ್ಕೋರ್ ಅಲ್ಲಿ ಯಾವುದೇ ಕಂಟ್ರಿಯು ಮೊದಲ 1, 2 ಮತ್ತು 3ನೇ ಸ್ಥಾನಗಳನ್ನ ಗಳಿಸಿರೋದಿಲ್ಲ. ಹಾಗಿದ್ರೆ ಇರ್ತಕ್ಕಂಥ ಕಂಟ್ರೀಸ್ ಗಳಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿ ಯಾವುದು ಅಂದ್ರೆ ಡೆನ್ಮಾರ್ಕ್ ಆಗಿರುತ್ತೆ. ಆದರೂ ಕೂಡ ಅದು 4ನೇ ಸ್ಥಾನದಲ್ಲಿರುತ್ತೆ. 5ನೇ ಸ್ಥಾನದಲ್ಲಿ ಸ್ವೀಡನ್ ನೋಡ್ಬೋದಾಗಿರುತ್ತೆ. 6ನೇ ಸ್ಥಾನದಲ್ಲಿ ಚಿಲಿಯನ್ನ ನೋಡ್ಬೋದಾಗಿರುತ್ತೆ. 7ನೇ ಸ್ಥಾನದಲ್ಲಿ ನಾವು ಮೊರಾಕೋವನ್ನ ನೋಡ್ಬೋದಾಗಿರುತ್ತೆ ಮತ್ತು ನಮ್ಮ ಭಾರತ ದೇಶವನ್ನ ನಾವಿಲ್ಲಿ 8ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಡೆಕ್ಸ್ ಸ್ಟಾರ್ಟ್ ಆಗಿದ್ದ ವರ್ಷ ಯಾವುದು, ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಂಡೆಕ್ಸ್ ಇಸ್ ಪಬ್ಲಿಷ್ಡ್ ಆನ್ಯುಯಲಿ ಸಿನ್ಸ್ 2005. ಸೊ ಈ ಒಂದು ಸೂಚ್ಯಾಂಕ ಪ್ರಾರಂಭವಾಗಿದ್ದು 2005ನೇ ಇಸ್ವಿಯಲ್ಲಿ. ಸೊ ಇದು ವಾರ್ಷಿಕವಾಗಿ ಪ್ರಕಟವಾಗ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಒಟ್ಟು ಎಷ್ಟು ರಾಷ್ಟ್ರಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ 59 ರಾಷ್ಟ್ರಗಳು ಮತ್ತೆ ಯುರೋಪಿಯನ್ ಯೂನಿಯನ್ ನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಹವಾಮಾನ ಸಂರಕ್ಷಣಾ ಕಾರ್ಯಕ್ಷಮತೆ ಏನಿರುತ್ತೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಅಂದ್ರೆ ದಿಸ್ ಇಸ್ ಟು ಟ್ರ್ಯಾಕ್ ದಿ ಕ್ಲೈಮೇಟ್ ಪ್ರೊಟೆಕ್ಷನ್ ಪರ್ಫಾರ್ಮೆನ್ಸ್ ಆಫ್ 59+ ಯುರೋಪಿಯನ್ ಯೂನಿಯನ್ ಗೆ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕದ ಗುರಿ ಏನು? ಫಾರ್ ಎಕ್ಸಾಂಪಲ್, ಇವಾಗ COP27 ನಡೀತಾ ಇದೆ. ಸೊ COP27 ಅಲ್ಲಿ ಈ ಒಂದು ಹವಾಮಾನ ಬದಲಾವಣೆ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ಕಾಂಟ್ರಿಬ್ಯೂಷನ್ ಅನ್ನ ಅಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಸೊ ನಾನು ವೇಗಾಗಿ ಏನೋ ಹೇಳ್ಬೋದು, ಬಟ್ ಅದು ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರ ಅದನ್ನ ನಾನು ಜಸ್ಟಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಒಂದು ಜಸ್ಟಿಫಿಕೇಶನ್ಗೆ ನಾವು ಈ ರೀತಿಯ ಸೂಚ್ಯಾಂಕಗಳನ್ನ ಅಲ್ಲಿ ಕೋಟ್ ಮಾಡಬಹುದಾಗಿರುತ್ತೆ. ಕಾರಣ ಏನಂದ್ರೆ ಈ ರೀತಿಯ ಸೂಚ್ಯಾಂಕಗಳನ್ನ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ವತಿಯಿಂದ ಮಾಡಲಾಗಿರೋದ್ರಿಂದ ಸೊ ಅದರಲ್ಲಿ ಯಾವುದೇ ಬಯಾಸ್ಡ್ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇಟ್ ಎನ್ಹಾನ್ಸಸ್ ಟ್ರಾನ್ಸ್ಪರೆನ್ಸಿ ಇನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಪೊಲಿಟಿಕ್ಸ್. ಅಂದ್ರೆ ಈ ಒಂದು ಹವಾಮಾನ ರಾಜಕೀಯ ಅಂತ ನಾವೇನ್ ಕರಿತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹವಾಮಾನ ರಾಜಕೀಯದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚಿಸ್ತಕ್ಕಂಥ ಒಂದು ಗುರಿಯನ್ನ ಹೊಂದಿರುತ್ತೆ. ಅದರ ಜೊತೆಗೆ ವಿ ಕ್ಯಾನ್ ಆಲ್ಸೋ ಮೇಕ್ ಕಂಪ್ಯಾರಿಸನ್ಸ್ ಬಿಟ್ವೀನ್ ದ ಕಂಟ್ರೀಸ್. ಅಂದ್ರೆ ರಾಷ್ಟ್ರಗಳ ನಡುವೆ ಹೋಲಿಕೆಯನ್ನು ಕೂಡ ನಾವು ಮಾಡ್ಲಿಕ್ಕೆ ಈ ಒಂದು ಸೂಚ್ಯಾಂಕ ನಮ್ಗೆ ಸುಲಭವಾಗುತ್ತೆ. ಅದಾದ್ಮೇಲೆ ಈ ಒಂದು ರ್ಯಾಂಕಿಂಗ್ ನಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿ ಯಾವುದು ಅಂದ್ರೆ ಡೆನ್ಮಾರ್ಕ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಬೆಸ್ಟ್ ಪರ್ಫಾರ್ಮಿಂಗ್ ಆಗಿದ್ರೂ ಕೂಡ ಡೆನ್ಮಾರ್ಕ್ 4ನೇ ಸ್ಥಾನದಲ್ಲಿರುತ್ತೆ. ಸೊ ಮೊದಲ 3 ಸ್ಥಾನಗಳಲ್ಲಿ ಯಾವುದೇ ರಾಷ್ಟ್ರಗಳು ಬಂದಿರೋದಿಲ್ಲ. ಹಾಗಿದ್ರೆ ಭಾರತ ರಾಷ್ಟ್ರ ಎಷ್ಟನೇ ಸ್ಥಾನದಲ್ಲಿರುತ್ತೆ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಭಾರತ ರಾಷ್ಟ್ರ ಈ ಸೂಚ್ಯಾಂಕದಲ್ಲಿ ನಾವು 8ನೇ ಸ್ಥಾನದಲ್ಲಿರೋದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ 4 ಕ್ಯಾಟಗರೀಸ್ ಅಂದ್ರೆ 4 ವಿಭಾಗಗಳಲ್ಲಿ ನಿರ್ಣಯ ಮಾಡಲಾಗುತ್ತೆ. ಸೊ ಮೊದಲ ವಿಭಾಗ ಬಂದು GHG ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್, ಹಸಿರು ಮನೆ ಇಂಧನ ಅಂತ ಅನಿಲ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಅನಿಲಗಳ ಹೊರಸೂಸುವಿಕೆ, ಇದಕ್ಕೆ 40% ಆಫ್ ದಿ ವೇಟೇಜ್ ಇರುತ್ತೆ. ಸೊ 2ನೇ ಕ್ಯಾಟಗರಿ ಬಂದು ರಿನ್ಯೂಯಬಲ್ ಎನರ್ಜಿ, ಅಂದ್ರೆ ಆ ರಾಷ್ಟ್ರಗಳಲ್ಲಿ
ಎಷ್ಟು ನವೀಕರಿಸಬಹುದಾದ ಶಕ್ತಿಯನ್ನ ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕೆ 20% ವೇಟೇಜ್ ಇರುತ್ತೆ. ಎನರ್ಜಿ ಯೂಸ್ ಅಥವಾ ಇಂಧನ ಬಳಕೆಗೆ 20% ವೇಟೇಜ್ ಇರುತ್ತೆ. ಅದಾದ್ಮೇಲೆ ಕ್ಲೈಮೇಟ್ ಪಾಲಿಸಿ ಅಂದ್ರೆ ಆ ದೇಶಗಳಲ್ಲಿರ್ತಕ್ಕಂಥ ಹವಾಮಾನ ನೀತಿಗಳಿಗೆ 20% ವೇಟೇಜ್ ಅನ್ನ ಕೊಡಲಾಗುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ರ್ಯಾಂಕಿಂಗ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್. ಸೊ ಉಕ್ಕಿನ ವಿಶ್ವದ 2ನೇ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇಂಡಿಯಾ which was earlier a net importer of the steel has now become the net exporter. ಅಂದ್ರೆ ಭಾರತ ದೇಶ ಈ ಸ್ಟೀಲ್ ಅಥವಾ ಉಕ್ಕು ಅಂತ ನಾವೇನ್ ಕರಿತೇವೆ, ಸೊ ಮುಂಚೆ ಇದನ್ನ ನಾವು ಆಮದು ಮಾಡಿಸ್ಕೊಳ್ತಾ ಇದ್ವಿ. ಸೊ ಈಗ ಅದನ್ನ ರಫ್ತು ಮಾಡ್ತಕ್ಕಂತ ಒಂದು ಸಾಮರ್ಥ್ಯವನ್ನ ಭಾರತ ದೇಶದಲ್ಲಿ ವೃದ್ಧಿ ಮಾಡಿರ್ತೇವೆ. ಸೊ ಇಂಡಿಯಾ ಹ್ಯಾಸ್ ಮೂವ್ ಟು ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್ ಅಟ್ ದಿ ಗ್ಲೋಬಲ್ ಸ್ಕೇಲ್. ಅಂದ್ರೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಭಾರತ ರಾಷ್ಟ್ರವು ಉಕ್ಕಿನ 2ನೇ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವಾಗಿ ಈಗ ಮೂವ್ ಆಗಿರುತ್ತೆ ಅಥವಾ ಮಾರ್ಪಾಡಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರತಕ್ಕಂತ ಪ್ರಶ್ನೆ ಏನು ಅಂದ್ರೆ, ಭಾರತ ರಾಷ್ಟ್ರ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್ ಆಗಿದ್ರೆ ಹೂ ಇಸ್ ದಿ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಟೀಲ್ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಪರ್ ಕ್ಯಾಪಿಟಲ್ ಸ್ಟೀಲ್ ಕನ್ಸಂಪ್ಷನ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಭಾರತ ದೇಶದಲ್ಲಿ ಎಷ್ಟು ಸ್ಟೀಲ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಥವಾ ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ 78 ಕಿಲೋಗ್ರಾಮ್ಸ್ ಆಫ್ ಸ್ಟೀಲ್ ಅನ್ನ ಉಪಯೋಗಿಸಷ್ಟು ಡೆವಲಪ್ ಆಗಿರುತ್ತೆ. ಸೊ ಕಳೆದ 8 ವರ್ಷಗಳಲ್ಲಿ ಭಾರತ ದೇಶದಲ್ಲಿ 50% ಅಂದ್ರೆ ಪರ್ ಕ್ಯಾಪಿಟಲ್ ಸ್ಟೀಲ್ ಕನ್ಸಂಪ್ಷನ್ ಬಂದು 50% ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ದಿ ಸ್ಟೀಲ್, ದಿ ಕಂಟ್ರಿ ಹ್ಯಾಸ್ ಮೂವ್ಡ್ ಟು ಆಲ್ಮೋಸ್ಟ್ 150 ಮಿಲಿಯನ್ ಟನ್ಸ್ ಪರ್ ಇಯರ್. ಅಂದ್ರೆ ಒಂದು ವರ್ಷದಲ್ಲಿ 150 ಮಿಲಿಯನ್ ಟನ್ಗಳಷ್ಟು ನಾವು ಈ ಒಂದು ಉಕ್ಕನ್ನ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಮ್ಮ ಭಾರತ ದೇಶದಲ್ಲಿ ಹೊಂದಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಜಾಯಿಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಯುದ್ಧ ಅಭ್ಯಾಸ್ 2022. ಸೊ ಈ ಒಂದು ಯುದ್ಧ ಅಭ್ಯಾಸ 2022 ಇದು 2 ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಒಂದು ಜಂಟಿ ತರಬೇತಿ ಅಭ್ಯಾಸವಾಗಿರುತ್ತೆ. ಸೊ ಇದು ಯಾವ ರಾಷ್ಟ್ರಗಳ ನಡುವೆ ನಡೀತಂದ್ರೆ ಇದು ಭಾರತ ಮತ್ತು US ನಡುವೆ ನಡೀತಕ್ಕಂತ ಒಂದು ಅಭ್ಯಾಸವಾಗಿರುತ್ತೆ. ಸೊ ನಾನೀಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ 2022ನೇ ಸಾಲಿನಲ್ಲಿ 18ನೇ ಆವೃತ್ತಿಯನ್ನ ಉತ್ತರಾಖಂಡದಲ್ಲಿ ಈ ತಿಂಗಳು ಈ ಒಂದು ಯುದ್ಧ ಅಭ್ಯಾಸವನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂತ ಒಂದು ಯುದ್ಧ ಅಭ್ಯಾಸವಾಗಿರುತ್ತೆ. ಸೊ ಪ್ರೀವಿಯಸ್ ಎಡಿಷನ್ ಅಂದ್ರೆ ಈ ವರ್ಷ ಇದು ಭಾರತದಲ್ಲಿ ನಡೀತಾ ಇದೆ ಅಂದ್ರೆ ಕಳೆದ ವರ್ಷ ಅಲಾಸ್ಕಾದಲ್ಲಿ ಅಂದ್ರೆ USA ಅಲಾಸ್ಕಾದಲ್ಲಿ ಈ ಒಂದು ಯುದ್ಧ ಅಭ್ಯಾಸ ಭಾರತ ಮತ್ತೆ US ನಡುವೆ ನಡೆದಿತ್ತು. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ 2022 ಅನೌನ್ಸ್ಡ್. ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2022ನೇ ಸಾಲಿನ ಈ ಪ್ರಶಸ್ತಿಗಳನ್ನ ಪ್ರಕಟಣೆಗೊಳಿಸಲಾಗಿರುತ್ತೆ. ಈ ಪ್ರಶಸ್ತಿಗಳ ಬಗ್ಗೆ ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಕ್ಕಂಥವ್ರು ಅಥವಾ ಕನ್ಫರ್ಮ್ ಮಾಡ್ತಕ್ಕಂಥವ್ರು ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಲಾಗುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಅವಾರ್ಡ್ ಅನ್ನು ನಾವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ಟೇಬಲ್ ಟೆನ್ನಿಸ್ ಆಟಗಾರರಾಗಿರ್ತಕ್ಕಂಥ ಶರತ್ ಕಮಲ್ ಅಚಂತ ಅವರಿಗೆ ಕೊಡಲಾಗಿರುತ್ತೆ. ಸೊ ಅದಾದ್ಮೇಲೆ ಅರ್ಜುನ ಅವಾರ್ಡ್ ಅನ್ನ ಅಂದ್ರೆ ಈ ಬಾರಿಯ ಅರ್ಜುನ ಅವಾರ್ಡ್ ಅನ್ನ 25 ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡಲಾಗಿರುತ್ತೆ. ಆ 25ರಲ್ಲಿ ಪ್ರಮುಖರನ್ನ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಅದಾದ್ಮೇಲೆ ಧ್ಯಾನ್ ಚಂದ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅವಾರ್ಡ್ ಇರುತ್ತೆ. ಅದನ್ನ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಅಂತ ಕರಿತೇವೆ. ಅಂದ್ರೆ ಧ್ಯಾನ್ ಚಂದ್ ಗೆ ಸಂಬಂಧಪಟ್ಟಂತೆ ಜೀವಮಾನ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಅಶ್ವಿನಿ ಅಕ್ಕುಂಜಿ ಸಿ, ಧರಮ್ವೀರ್ ಸಿಂಗ್, BC ಸುರೇಶ್, ನೀರ್ ಬಹದ್ದೂರ್ ಗುರುಂಗ್ ಸೊ ಸೇರಿದಂತೆ 4 ಕ್ರೀಡಾಪಟುಗಳಿಗೆ ಧ್ಯಾನ್ ಚಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಕೊಡಲಾಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಅವಾರ್ಡ್ ಕೂಡ ಇರುತ್ತೆ. ಇದನ್ನ ನಾವು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ 2022 ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯೂನಿವರ್ಸಿಟೀಸ್ಗೆ ಅಂದ್ರೆ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ 2022ರಲ್ಲಿ ಈ ಪ್ರಶಸ್ತಿಯನ್ನ ಗುರುನಾನಕ್ ದೇವ್ ಯೂನಿವರ್ಸಿಟಿ ಆಫ್ ಅಮೃತ್ಸರ್ಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಈ ಪ್ರಶಸ್ತಿಗಳ ಬಗ್ಗೆ ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಈ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂತ ನಾವೇನ್ ಕರಿತೇವೆ, ಸೊ ದಿಸ್ ವಿಲ್ ಬಿ ಗಿವನ್ ಎವ್ರಿ ಇಯರ್ ಟು ರೆಕಗ್ನೈಸ್ ಅಂಡ್ ರಿವಾರ್ಡ್ ಎಕ್ಸಲೆನ್ಸ್ ಇನ್ ಸ್ಪೋರ್ಟ್ಸ್. ಅಂದ್ರೆ ಈ ಒಂದು ಕ್ರೀಡೆಯಲ್ಲಿ ಶ್ರೇಷ್ಠತೆಯನ್ನ ಗುರುತಿಸಲಿಕ್ಕೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿಗಳಿದಾಗಿರುತ್ತೆ. ಸೊ ಇದರಲ್ಲಿ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ ಯಾವ್ದು ಅಂದ್ರೆ
ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಸ್ಪೆಕ್ಟಾಕ್ಯುಲರ್ ಅಂಡ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ದ ಫೀಲ್ಡ್ ಆಫ್ ಸ್ಪೋರ್ಟ್ಸ್ ಬೈ ಅ ಸ್ಪೋರ್ಟ್ಸ್ ಪರ್ಸನ್. ಅಂದ್ರೆ ಯಾವುದೇ ಒಂದು ಕ್ರೀಡಾಪಟು ತಮ್ಮ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಂತಹ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಡಿಸ್ಕಸ್ ಮಾಡಿದ್ದು ಅರ್ಜುನ ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಅಂಡ್ ಇಸ್ ಗಿವನ್ ಫಾರ್ ಗುಡ್ ಪರ್ಫಾರ್ಮೆನ್ಸ್ ಓವರ್ ಅ ಪೀರಿಯಡ್ ಆಫ್ ದಿ ಪ್ರೀವಿಯಸ್ 4 years. ಅಂದ್ರೆ ಕಳೆದ 4 ವರ್ಷಗಳಲ್ಲಿ ಈ ಒಂದು ಕ್ರೀಡೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ಮಾಡಿರೋರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಬರೀ ಪ್ರದರ್ಶನ ಮಾತ್ರ ಅಲ್ಲ, ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ಲೀಡರ್ಶಿಪ್ ಅಂದ್ರೆ ನಾಯಕತ್ವದ ಗುಣಗಳನ್ನ ಅವರು ಹೊಂದಿರಬೇಕಾಗಿರುತ್ತೆ. ಅದಾದ್ಮೇಲೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂದ್ರೆ ಕ್ರೀಡಾ ಮನೋಭಾವವನ್ನು ಹೊಂದಿರಬೇಕಾಗಿರುತ್ತೆ. ಅದಾದ್ಮೇಲೆ ಸೆನ್ಸ್ ಆಫ್ ಡಿಸಿಪ್ಲಿನ್ ಅಂದ್ರೆ ಈ ಒಂದು ಶಿಸ್ತಿಯ ಪ್ರಜ್ಞೆಯ ಗುಣಗಳನ್ನ ಹೊಂದಿದ್ರೆ ಮಾತ್ರ ಅವರಿಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಕೊನೆಯದನ್ನ ನಾವು ಧ್ಯಾನ್ ಚಂದ್ ಅವಾರ್ಡ್ ಫಾರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ಯಾರು ಕೊಡ್ತಾರೆ ಅಂದ್ರೆ ಇಟ್ ಈಸ್ ಗಿವನ್ ಟು ಹಾನರ್ ದಿ ಸ್ಪೋರ್ಟ್ಸ್ ಪರ್ಸನ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಸ್ಪೋರ್ಟ್ಸ್. ಅಂದ್ರೆ ಈ ಒಂದು ಕ್ರೀಡೆಗೆ ತಮ್ಮ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಲೀಡ್ ಇಟ್ ಸಮಿಟ್ 2022 ಹಾಸ್ಟೆಡ್ ಬೈ ಇಂಡಿಯಾ ಅಂಡ್ ಸ್ವೀಡನ್ ಅಟ್ COP27. ಅಂದ್ರೆ ಈ ಒಂದು ಈಜಿಪ್ಟ್ ನಲ್ಲಿ COP27 ಏನ್ ನಡೀತಾ ಇದೆ. ಸೊ ಇದರಲ್ಲಿ ಭಾರತ ಮತ್ತು ಸ್ವೀಡನ್ಗೆ ಸಂಬಂಧಪಟ್ಟಂತೆ ಒಂದು ಲೀಡ್ ಇಟ್ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಲೀಡ್ ಇಟ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಅಂಡ್ ಸ್ವೀಡನ್ ಹಾಸ್ಟೆಡ್ ದಿ ಲೀಡ್ ಇಟ್ ಸಮಿಟ್. ಅಂದ್ರೆ ಇಂಡಿಯಾ ಮತ್ತು ಭಾರತ ಮತ್ತು ಸ್ವೀಡನ್ ಈ ಒಂದು ಲೀಡ್ ಐಟಿ ಅಥವಾ ಲೀಡ್ ಇಟ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಲೀಡ್ ಇಟ್? ಲೀಡ್ ಐಟಿ ಅಥವಾ ಲೀಡ್ ಇಟ್ ಅಂದ್ರೆ ಲೀಡರ್ಶಿಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಉದ್ಯಮದ ಪರಿವರ್ತನೆಗಾಗಿ ಇರ್ತಕ್ಕಂತ ಒಂದು ನಾಯಕತ್ವ ಅಂತ ಕರಿತೇವೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಟ್ರಾನ್ಸಿಷನ್ ಅಥವಾ ಪರಿವರ್ತನೆ ಅಂದ್ರೆ ಏನು ಅಂದ್ರೆ ದಿಸ್ ಇನಿಷಿಯೇಟಿವ್ ಫೋಕಸ್ ಆನ್ ಲೋ ಕಾರ್ಬನ್ ಟ್ರಾನ್ಸಿಷನ್ ಆಫ್ ದಿ ಹಾರ್ಡ್ ಟು ಅಬೇಟ್ ಇಂಡಸ್ಟ್ರಿಯಲ್ ಸೆಕ್ಟರ್. ಅಂದ್ರೆ ಈ ಒಂದು ಕೈಗಾರಿಕೆ ವಲಯ ಏನಿರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಆಫ್ ಪ್ರೊಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಆ ಒಂದು ಕಾರಣದಿಂದ ಈ ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಪರಿವರ್ತನೆ ಮಾಡ್ಲಿಕ್ಕೆ ಅದನ್ನೇ ನಾವು ಟ್ರಾನ್ಸಿಷನ್ ಅಂತ ನಾವೇನ್ ಕರಿತೇವೆ. ಸೊ ಅದರ ಮೇಲೆ ಕೇಂದ್ರೀಕರಿಸ್ತಕ್ಕಂತ ಒಂದು ಇನಿಷಿಯೇಟಿವ್ ಅನ್ನ ನಾವು ಲೀಡ್ ಇಟ್ ಅಂತ ಕರಿತೇವೆ. ಸೊ ಈ ಒಂದು ಲೀಡ್ ಇಟ್ ಗೆ ಸಂಬಂಧಪಟ್ಟಂತೆ ಶೃಂಗಸಭೆಯನ್ನ ಭಾರತ ಮತ್ತು ಸ್ವೀಡನ್ ಈ ಒಂದು COP27 ಅಲ್ಲಿ ಲಾಂಚ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಲೀಡ್ ಇಟ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಗ್ಯಾದರ್ಸ್ ಕಂಟ್ರೀಸ್ ಅಂಡ್ ಕಂಪನೀಸ್ ದಟ್ ಆರ್ ಕಮಿಟೆಡ್ ಟು ಆಕ್ಷನ್ ಟು ಅಚೀವ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಈ ಒಂದು ಪ್ಯಾರಿಸ್ ಒಪ್ಪಂದ ಏನಿರುತ್ತೆ ಆ ಒಂದು ಒಪ್ಪಂದವನ್ನ ಸಾಧಿಸ್ತಕ್ಕಂತ ಬದ್ಧವಾಗಿರ್ತಕ್ಕಂಥ ದೇಶಗಳನ್ನ ಮತ್ತು ಕಂಪನಿಗಳನ್ನ ಒಟ್ಟುಗೂಡಿಸ್ತಕ್ಕಂತ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಪ್ಯಾರಿಸ್ ಒಪ್ಪಂದ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಸೆಂಚುರಿ ಒಳಗೆ ಅಂದ್ರೆ ಈ ಶತಮಾನದ ಒಳಗೆ ಸರಾಸರಿ ತಾಪಮಾನ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಏರಿಕೆ ಆಗಬಾರ್ದು. ಸೊ ಅದು ಪ್ಯಾರಿಸ್ ಅಗ್ರಿಮೆಂಟ್ ನ ಒಂದು ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇಟ್ ವಾಸ್ ಲಾಂಚ್ ಬೈ ದಿ ಗವರ್ಮೆಂಟ್ ಆಫ್ ಸ್ವೀಡನ್ ಅಂಡ್ ಇಂಡಿಯಾ ಅಟ್ ದಿ UN ಕ್ಲೈಮೇಟ್ ಆಕ್ಷನ್ ಸಮಿಟ್ ಇನ್ September 2019 ಅಂಡ್ ಇಸ್ ಸಪೋರ್ಟೆಡ್ ಬೈ ದಿ ವರ್ಲ್ಡ್ ಎಕನಾಮಿಕ್ ಫೋರಂ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದೆವಾಗ, ಲೀಡ್ ಇಟ್ ನ ಸ್ಟಾರ್ಟ್ ಮಾಡಿದ್ದೆವಾಗ ಅಂದ್ರೆ ಸೆಪ್ಟೆಂಬರ್ 2019 ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಯಾರು ಬೆಂಬಲವನ್ನ ಕೊಟ್ಟಿರ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಕ್ಲೈಮೇಟ್ ಆಕ್ಷನ್ ಶೃಂಗಸಭೆ ಇದಕ್ಕೆ ಬೆಂಬಲವನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ 2 ಕಂಟ್ರೀಸ್ ಯಾವ್ದು ಅಂದ್ರೆ ಭಾರತ ಮತ್ತು ಸ್ವೀಡನ್ 2 ಕಂಟ್ರೀಸ್ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಯಾರು ಬೆಂಬಲ ಕೊಟ್ಟಿರ್ತಾರೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಇದಕ್ಕೆ ಬೆಂಬಲವನ್ನ ಕೊಟ್ಟಿರ್ತಾರೆ. ಸೊ ಲೀಡ್ ಇಟ್ ಮೆಂಬರ್ಸ್ ನ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಏನು ಅಂದ್ರೆ ಎನರ್ಜಿ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಕ್ಯಾನ್ ಅಂಡ್ ಮಸ್ಟ್ ಪ್ರೋಗ್ರೆಸ್ ಆನ್ ಲೋ ಕಾರ್ಬನ್ ಪಾತ್ವೇಸ್. ಅಂದ್ರೆ ಯಾವ ಉದ್ಯಮಗಳಲ್ಲಿ ಈ ಒಂದು ಶಕ್ತಿಯನ್ನ ತೀವ್ರವಾಗಿ ಬಳಸ್ತಾರೆ. ಶಕ್ತಿಯನ್ನ ತೀವ್ರವಾಗಿ ಅಂದ್ರೆ ಇಂಧನವನ್ನ ತೀವ್ರವಾಗಿ ಬಳಸ್ತಾರೆ. ಫ್ಯೂಯಲ್ ಅಥವಾ ಎಲೆಕ್ಟ್ರಿಸಿಟಿ ಅಂತ ನಾವೇನ್ ಕರಿತೇವೆ. ಸೊ ಹೈ ಟೆಂಪರೇಚರ್ ಅಥವಾ ಹೈ ಥರ್ಮಲ್ ಇಂಡಸ್ಟ್ರೀಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಇಂಡಸ್ಟ್ರಿಗಳು ಅತ್ಯಂತ ಕಡಿಮೆ ಕಾರ್ಬನ್ ಅನ್ನ ಬಳಕೆ ಮಾಡ್ಲಿಕ್ಕೆ ಬದ್ಧವಾಗಿರ್ತಕ್ಕಂಥ ಒಂದು ರಾಷ್ಟ್ರಗಳನ್ನ ಅಥವಾ ಮೆಂಬರ್ಸ್ ಅನ್ನ ಈ ಒಂದು ಲೀಡ್ ಇಟ್ ನ ಪಾರ್ಟ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ G7 ಲಾಂಚಸ್ ಕ್ಲೈಮೇಟ್ ಶೀಲ್ಡ್ ಫಂಡ್. ಸೊ ಈ ಒಂದು G7 ರಾಷ್ಟ್ರಗಳ ಒಂದು ಸಮೂಹ ಏನಿದೆ. ಸೊ ಇವರು ಹವಾಮಾನ ಶೀಲ್ಡ್ ನಿಧಿ ಅಂದ್ರೆ ಫಂಡ್ ಅನ್ನ ಪ್ರಾರಂಭ ಮಾಡಿರುತ್ತೆ. ಸೊ ಈ ಒಂದು ಶೀಲ್ಡ್ ಫಂಡ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ G7 ಲೆಡ್ ಪ್ಲಾನ್ ಗ್ಲೋಬಲ್ ಶೀಲ್ಡ್ ಅಂತ ಕರಿತೇವೆ ಟು ಪ್ರೊವೈಡ್ ಫಂಡಿಂಗ್ ಟು ಕಂಟ್ರೀಸ್ ಸಫರಿಂಗ್ ಫ್ರಮ್ ಕ್ಲೈಮೇಟ್ ಡಿಸಾಸ್ಟರ್ ವಾಸ್ ಲಾಂಚ್ಡ್. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಅಥವಾ ಹವಾಮಾನ ವಿಪತ್ತುಗಳಿಂದ ಬಳಲ್ತಾ ಇರತಕ್ಕಂತ
ವೀಕರ್ ನೇಷನ್ಸ್ ಏನಿರುತ್ತೆ, ವೀಕರ್ ಅಂದ್ರೆ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ ಆ ರಾಷ್ಟ್ರಗಳಿಗೆ ನಿಧಿಯನ್ನ ಒದಗಿಸ್ಲಿಕ್ಕೆ G7 ರಾಷ್ಟ್ರಗಳು, ಕಾರಣ ಏನಂದ್ರೆ G7 ರಾಷ್ಟ್ರಗಳೆಲ್ಲ ಮುಂದುವರೆದ ರಾಷ್ಟ್ರಗಳಾಗಿರ್ತವೆ. ಸೊ ಅವರ ನೇತೃತ್ವದಲ್ಲಿ ಗ್ಲೋಬಲ್ ಶೀಲ್ಡ್ ಎಂದು ಕರೀತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ COP27 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಕೋಆರ್ಡಿನೇಟೆಡ್ ಬೈ ಗ್ರೂಪ್ ಆಫ್ 7 ಪ್ರೆಸಿಡೆಂಟ್ ಜರ್ಮನಿ ಅಂಡ್ ದಿ V20 ಗ್ರೂಪ್ ಆಫ್ ಕ್ಲೈಮೇಟ್ ವಲ್ನರಬಲ್ ಕಂಟ್ರೀಸ್. ಅಂದ್ರೆ ಇವಾಗ G7 ಏನಿದೆ, ಸೊ ಪ್ರಸ್ತುತವಾಗಿ ಇದರ ಅಧ್ಯಕ್ಷ ಸ್ಥಾನವನ್ನ ಜರ್ಮನಿ ಹೊಂದಿರುತ್ತೆ. ಸೊ ಈ ಒಂದು ಇನಿಷಿಯೇಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಗ್ರೂಪ್ ಆಫ್ 7 ಅಧ್ಯಕ್ಷ ರಾಷ್ಟ್ರವಾಗಿರ್ತಕ್ಕಂಥ ಜರ್ಮನಿ ಮತ್ತೆ V20 ಗುಂಪಿನ ಹವಾಮಾನ ದುರ್ಬಲ ದೇಶಗಳಿಂದ ಸಂಯೋಜಿಸಲ್ಪಟ್ಟಿರುತ್ತೆ. ಸೊ ಇಲ್ಲೇ ಗೊತ್ತಾಗುತ್ತೆ ನೋಡಿ, ವಲ್ನರಬಲ್ ಅಥವಾ ದುರ್ಬಲ ದೇಶಗಳು ಅಂತ ನಾವೇನ್ ಕರಿತೇವೆ. ಸೊ ಇದರ ಗುರಿ ಏನು ಅಂದ್ರೆ ಯಾವ ರಾಷ್ಟ್ರಗಳಲ್ಲಿ ಈ ಒಂದು ಡಿಸಾಸ್ಟರ್ಸ್, ಅದು ಫ್ಲಡ್ ಆಗಿರ್ಬೋದು, ಡ್ರಾಟ್ ಆಗಿರ್ಬೋದು, ಹರಿಕೇನ್ ಆಗಿರ್ಬೋದು, ಅಂದ್ರೆ ಈ ಒಂದು ವಿಪತ್ತು ಆಗಿರ್ಬೋದು ಅಥವಾ ಪ್ರವಾಹ ಆಗಿರ್ಬೋದು, ಬರ ಆಗಿರ್ಬೋದು ಅಥವಾ ಚಂಡಮಾರುತಗಳಾಗಿರ್ಬೋದು. ಸೊ ಈ ಒಂದು ರಾಷ್ಟ್ರಗಳಿಗೆ ಒಂದು ಪ್ರೀ ಅರೇಂಜ್ಡ್ ಇನ್ಶೂರೆನ್ಸ್ ಅಥವಾ ಯೋಜಿತ ವಿಮೆಯನ್ನ ಒದಗಿಸ್ಲಿಕ್ಕೆ ಒಂದು ನಿಧಿಯನ್ನ ಒದಗಿಸ್ತಕ್ಕಂಥ ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಇದರಲ್ಲಿ ಒಟ್ಟು ಎಷ್ಟು ಹಣವನ್ನ ಇಲ್ಲಿ ಮೀಸಲಿಡ್ತಾ ಇದ್ದಾರೆ ಅಂದ್ರೆ 170 ಮಿಲಿಯನ್ ಯೂರೋಗಳನ್ನ ಇಲ್ಲಿ ಮೀಸಲಿಡ್ತಾ ಇದ್ದಾರೆ. ಸೊ ಫಂಡಿಂಗ್ ಫ್ರಮ್ ಜರ್ಮನಿ ಅಂಡ್ 40 ಮಿಲಿಯನ್ ಯೂರೋಸ್ ಫ್ರಮ್ ದಿ ಅದರ್ ಡೋನರ್ಸ್. ಅಂದ್ರೆ ಸೊ ಇದರಲ್ಲಿ 170 ಮಿಲಿಯನ್ ಯೂರೋಗಳು ಜರ್ಮನಿಯಿಂದ ಮತ್ತೆ ಬೇರೆ ರಾಷ್ಟ್ರಗಳಿಂದ ಕೂಡ ಸೇರಿ 40 ಮಿಲಿಯನ್ ಯೂರೋಗಳ ಬೆಂಬಲ ಇದಕ್ಕಿದೆ. ಸೊ ಪ್ರಸ್ತುತವಾಗಿ ಫಸ್ಟ್ ರೆಸಿಪಿಯಂಟ್ ಅಂದ್ರೆ ಈ ಒಂದು ಹಣವನ್ನ ಮೊಟ್ಟ ಮೊದಲು ಪಡಿತಾ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದು ಅಂದ್ರೆ ಬಾಂಗ್ಲಾದೇಶ, ಕೋಸ್ಟಾರಿಕಾ, ಫಿಜಿ, ಗಾನಾ, ಪಾಕಿಸ್ತಾನ್, ಫಿಲಿಪೈನ್ಸ್ ಮತ್ತೆ ಸೆನೆಗಲ್ಗೆ ಈ ಒಂದು ಫಂಡ್ ನಿಂದ ಮೊಟ್ಟ ಮೊದಲ ಬಾರಿಗೆ ಫಂಡ್ ಅನ್ನ ರಿಸೀವ್ ಮಾಡ್ತಾ ಇರ್ತಕ್ಕಂಥ ಕಂಟ್ರೀಸ್ ಆಗಿರುತ್ತೆ. ಹಾಗಿದ್ರೆ G7 ರಾಷ್ಟ್ರಗಳು ಅಂದ್ರೆ ಏನು ಅಂತ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇಟ್ ಈಸ್ ಇಂಟರ್ ಗವರ್ನಮೆಂಟಲ್ ಪೊಲಿಟಿಕಲ್ ಫೋರ್ಮ್ ಆಗಿರುತ್ತೆ. ಅಂದ್ರೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಒಂದು ರಾಜಕೀಯ ವೇದಿಕೆ ಆಗಿರುತ್ತೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಯಾವ್ದು ಅಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತೆ. ಸೊ ಬರೀ ಇಷ್ಟು ರಾಷ್ಟ್ರಗಳಿದ್ದರೂ ಕೂಡ ಯುರೋಪಿಯನ್ ಯೂನಿಯನ್ ಏನಿರುತ್ತೆ ಇದನ್ನ ನಾವು ನಾನ್ ಎನ್ಯುಮರೇಟೆಡ್ ಮೆಂಬರ್ ಅಂತ ಕರಿತೇವೆ. ಅಂದ್ರೆ ಎಣಿಕೆ ಮಾಡದ ಸದಸ್ಯರಾಗಿ ಯುರೋಪಿಯನ್ ಒಕ್ಕೂಟವನ್ನು ಕೂಡ G7 ಗೆ ಸೇರಿಸಿಕೊಳ್ಳಲಾಗಿರುತ್ತೆ. ಸೊ ಇಟ್ಸ್ ಮೆಂಬರ್ಸ್ ಆರ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ IMF ಅಡ್ವಾನ್ಸ್ಡ್ ಎಕಾನಮೀಸ್ ಅಂಡ್ ಲಿಬರಲ್ ಡೆಮೋಕ್ರಸೀಸ್. ಅಂದ್ರೆ ಇದರಲ್ಲಿರ್ತಕ್ಕಂಥ ರಾಷ್ಟ್ರಗಳು ವಿಶ್ವದ ಅತಿ ದೊಡ್ಡ IMF ಮುಂದುವರಿದ ವಿಶ್ವದ ಆರ್ಥಿಕತೆಗಳಾಗಿರುತ್ತೆ. ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ನಾವೇನ್ ಕರಿತೇವೆ. ಸೊ ಅವರ ಪ್ರಕಾರ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸ್ ಆಗಿರುತ್ತೆ ಮತ್ತೆ ಉದಾರವಾದಿ ಪ್ರಜಾಪ್ರಭುತ್ವವನ್ನ ಹೊಂದಿರತಕ್ಕಂತ ರಾಷ್ಟ್ರಗಳಾಗಿರ್ತವೆ. ಸೊ G7 ರಾಷ್ಟ್ರಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. G7 ಗೆ ರಷ್ಯಾನ ಸೇರಿಸ್ಕೊಂಡ್ರೆ G8 ಆಗುತ್ತೆ. ಸೊ G8 ಗೆ ಇಲ್ಲಿರ್ತಕ್ಕಂತ ಎಲ್ಲಾ ರಾಷ್ಟ್ರಗಳನ್ನ ಸೇರಿಸ್ಕೊಂಡ್ರೆ G20 ಆಗುತ್ತೆ. ಸೊ ಭಾರತ ರಾಷ್ಟ್ರ G7 ಅಲ್ಲಿ ಇಲ್ಲ. ಕಾರಣ ಏನಂದ್ರೆ ಭಾರತ ರಾಷ್ಟ್ರ ಅಷ್ಟು ಮುಂದುವರೆದಿರ್ತಕ್ಕಂಥ ರಾಷ್ಟ್ರ ಅಲ್ಲ. G8 ಅಲ್ಲೂ ಕೂಡ ಇರೋದಿಲ್ಲ. ಭಾರತ ರಾಷ್ಟ್ರವನ್ನ ನಾವು G20 ಅಲ್ಲಿ ಮಾತ್ರ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ G20 ಮಿನಿಸ್ಟರ್ಸ್ ಲಾಂಚ್ ಪ್ಯಾಂಡಮಿಕ್ ಫಂಡ್ ಅಟ್ ಇಂಡೋನೇಷಿಯನ್ ಸಮಿಟ್. ಅಂದ್ರೆ ಇಂಡೋನೇಷಿಯಾದಲ್ಲಿ ಈಗ ಏನು G20 ಗೆ ಸಂಬಂಧಪಟ್ಟಂತೆ ಶೃಂಗಸಭೆ ಏನ್ ನಡೀತಾ ಇದೆ ಅಂದ್ರೆ ಪ್ರಧಾನಮಂತ್ರಿಗಳು ಈ ಒಂದು ಶೃಂಗಸಭೆಯಲ್ಲಿ ಏನ್ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಾಂಕ್ರಾಮಿಕ ನಿಧಿಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಅಂದ್ರೆ ಪ್ಯಾಂಡಮಿಕ್ ಫಂಡ್ ಅಂದ್ರೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದಾಗ ರಾಷ್ಟ್ರಗಳಿಗೆ ಈ ಒಂದು ಫಂಡ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ಲಾಗುತ್ತೆ. ಸೊ G20 ಹೆಲ್ತ್ ಅಂಡ್ ಫಿನಾನ್ಸ್ ಮಿನಿಸ್ಟರ್ಸ್ ಲಾಂಚ್ಡ್ ಅ $1.4 billion fund to tackle the next global pandemic at ಇಂಡೋನೇಷಿಯಾ ಸಮಿಟ್. ಅಂದ್ರೆ ಮುಂಬರತಕ್ಕಂತ ಈ ಒಂದು ಸಾಂಕ್ರಾಮಿಕ ರೋಗಗಳೇನಿರುತ್ತೆ ಆ ಒಂದು ರೋಗಗಳನ್ನ ನಿಭಾಯಿಸ್ಲಿಕ್ಕೆ ಈ G20 ಆರೋಗ್ಯ ಮತ್ತು ಹಣಕಾಸು ಮಂತ್ರಿಗಳು $1.4 ಬಿಲಿಯನ್ ನಿಧಿಯನ್ನ ಈಗ ಇಂಡೋನೇಷಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಶೃಂಗಸಭೆಯಲ್ಲಿ ಪ್ರಾರಂಭ ಮಾಡಿರ್ತಾರೆ. ಸೊ ಡೋನರ್ಸ್ ಫ್ರಮ್ G20 ಅಂಡ್ ನಾನ್ G20 ಮೆಂಬರ್ಸ್. ಸೊ ಈ ಒಂದು ನಿಧಿಗೆ G20 ಮೆಂಬರ್ ಕಂಟ್ರೀಸ್ ಡೊನೇಟ್ ಮಾಡಬಹುದಾಗಿರುತ್ತೆ. G20 ಅಲ್ಲಿ ಇಲ್ಲದ ಯಾವುದೇ ಸದಸ್ಯರಲ್ಲದ ರಾಷ್ಟ್ರಗಳು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಕಂಟ್ರಿ ಯಾವುದು ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ವತಿಯಿಂದ $450 ಬಿಲಿಯನ್ ಅಷ್ಟು ಈ ಒಂದು ಫಂಡ್ ಗೆ ಕಾಂಟ್ರಿಬ್ಯೂಷನ್ ಬಂದಿರುತ್ತೆ. ದ ಫಂಡ್ ಮೇಜರ್ ಡೋನರ್ಸ್ ಇನ್ಕ್ಲೂಡ್ ಯುನೈಟೆಡ್ ಸ್ಟೇಟ್ಸ್, ಬ್ರಿಟನ್, ಇಂಡಿಯಾ, ಚೈನಾ, ಫ್ರಾನ್ಸ್, ಕೆನಡಾ, ಆಸ್ಟ್ರೇಲಿಯಾ ಮತ್ತೆ ಜಪಾನ್. ಈ ಎಲ್ಲ ರಾಷ್ಟ್ರಗಳು ಈ ಒಂದು ನಿಧಿಗೆ ಪ್ರಮುಖವಾಗಿ ದಾನ ಮಾಡಿರ್ತಕ್ಕಂಥ ಕಂಟ್ರೀಸ್ ಆಗಿರುತ್ತೆ. ಸೊ ಈ ಒಂದು ಫಂಡ್ ಬಗ್ಗೆ ನಾವು ಹೇಳೋದಾದ್ರೆ ಇಂಪಾರ್ಟೆಂಟ್ ಟೂಲ್ ದಟ್ ವಿಲ್
ಸಪೋರ್ಟ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್, ಅಂದ್ರೆ ಈ ಒಂದು ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳೇನಿರ್ತವೆ ಆ ಒಂದು ದೇಶಗಳಿಗೆ ಈ ಆರೋಗ್ಯ ಬಿಕ್ಕಟ್ಟುಗಳಾದಾಗ, ಅಂದ್ರೆ ಈ ಒಂದು ಹೆಲ್ತ್ ಕ್ರೈಸಿಸ್ ಆದಾಗ ಈ ಒಂದು ಹಣವನ್ನ ಅವರಿಗೆ ದಾನವಾಗಿ ಅಥವಾ ಗ್ರಾಂಟ್ ಆಗಿ ನೀಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ 46th ಎಡಿಷನ್ ಆಫ್ ವಂಗಾಲ ಫೆಸ್ಟಿವಲ್ ಅಥವಾ ಈ ಒಂದು ವಂಗಾಲ ಉತ್ಸವ ಅಂತ ಕರಿತೇವೆ. ಸೊ ನಮ್ಗೆ ಪರೀಕ್ಷೆಗಳಲ್ಲಿ ಈ ಫೆಸ್ಟಿವಲ್ಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗುತ್ತೆ. ಸೊ ವಂಗಾಲ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದಾಗ ಸೊ ಈ ಒಂದು ಇನ್ಫಾರ್ಮೇಶನ್ ನಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ವಂಗಾಲ ಹಬ್ಬ ಬಂದು ಮೇಘಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಮೇಘಾಲಯದಲ್ಲಿ ಈ ಪಾರ್ಟ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಸೌತ್ ಗಾರೋ ಹಿಲ್ಸ್ ಅಂತ ನಾವೇನ್ ನೋಡ್ತಾ ಇದ್ದೇವೆ. ಸೊ ಇಲ್ಲಿರ್ತಕ್ಕಂಥ ಟ್ರೈಬಲ್ ಪೀಪಲ್ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ವಂಗಾಲ ಫೆಸ್ಟಿವಲ್ ಆಫ್ ಮೇಘಾಲಯ ಇಸ್ ಅ ಪಾಪ್ಯುಲರ್ ಫೆಸ್ಟಿವಲ್ ಅಮಾಂಗ್ ಗಾರೋಸ್ ಆಫ್ ಮೇಘಾಲಯ ಇಂಡಿಯಾ, ಅಂದ್ರೆ ಮೇಘಾಲಯದಲ್ಲಿರ್ತಕ್ಕಂಥ ಈ ಗಾರೋಸ್ ಜನ ಅಂತ ನಾವೇನ್ ಕರಿತೇವೆ. ಸೊ ಇವರ ಒಂದು ಜನಪ್ರಿಯ ಹಬ್ಬ ಇದಾಗಿರುತ್ತೆ. ಸೊ ಯಾವಾಗ ಈ ಒಂದು ಬೆಳೆಗಳು ಕೈಗೆ ಬರುತ್ತೆ ಅಂದ್ರೆ ಈ ಹಾರ್ವೆಸ್ಟ್ ಮಾಡೋ ಸಮಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಇವರು ಸಲ್ಜಾಂಗ್ ಅಂತ ಕರೀತಾರೆ, ಅಂದ್ರೆ ಅವರ ದೇವರನ್ನ ನಾವು ಸಲ್ಜಾಂಗ್ ಅಂತ ಕರಿತೇವೆ. ಸೊ ಸಲ್ಜಾಂಗ್ ಅಂದ್ರೆ ಸೂರ್ಯ ದೇವರು ಆಗಿರ್ತಾರೆ. ಸೂರ್ಯ ದೇವರಿಗೆ ಗೌರವವನ್ನ ಸೂಚಿಸ್ತಕ್ಕಂತ ಒಂದು ಹಬ್ಬ ಇದಾಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇರುತ್ತೆ, 100 ಡ್ರಮ್ಸ್ ಉತ್ಸವ ಅಥವಾ 100 ಡ್ರಮ್ಸ್ ಫೆಸ್ಟಿವಲ್ ಅಂತ ಕೂಡ ಕರೀತಾರೆ. ಸೊ ಇದನ್ನ ನಮ್ಮ ನೈಬರಿಂಗ್ ಕಂಟ್ರಿ ಆಗಿರ್ತಕ್ಕಂಥ ಬಾಂಗ್ಲಾದೇಶ್ ನಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಥ್ಲೆಟ್ಸ್ ಕಮಿಷನ್, ಅಂದ್ರೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನ ಅಥ್ಲೆಟ್ಸ್ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಆರ್ಟಿಕಲ್ ನ ನಾವು ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಏನಿದೆ ಈ ಒಂದು ಅಸೋಸಿಯೇಷನ್ಗೆ ಈಗ ಭಾರತ ದೇಶದ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಒಂದು ಆಯೋಗದಲ್ಲಿ ಅಥವಾ ಕಮಿಷನ್ ನಲ್ಲಿ ಯಾವ ಯಾವ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ಬೋದಾಗಿರುತ್ತೆ. ಸೊ ಈ ಒಂದು ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಗೆದ್ದಿರ್ತಕ್ಕಂಥ ಮ್ಯಾರಿ ಕೋಮ್, PV ಸಿಂಧು, ಮೀರಾಬಾಯ್ ಚಾನು ಮತ್ತೆ ಗಗನ್ ನಾರಂಗ್ ಅಮಾಂಗ್ 10 eminent sports persons elected as members of the Indian Olympic Association Athletics Commission. ಅಂದ್ರೆ ಈ ಒಂದು ಒಲಿಂಪಿಕ್ ಪದಕ ವಿಜೇತರಾಗಿರ್ತಕ್ಕಂಥ ಮೇರಿ ಕೋಮ್ ಆಗಿರ್ಬೋದು, PV ಸಿಂಧು ಆಗಿರ್ಬೋದು, ಮೀರಾಬಾಯ್ ಚಾನು ಆಗಿರ್ಬೋದು, ಗಗನ್ ನಾರಂಗ್ ಆಗಿರ್ಬೋದು. ಸೊ ಇದರಲ್ಲಿ ಒಟ್ಟು 10 ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. 10 ಸದಸ್ಯರಲ್ಲಿ ಇವರು ಪ್ರಮುಖವಾಗಿರ್ತಕ್ಕಂಥ ಸದಸ್ಯರಾಗಿರ್ತಾರೆ. ಸೊ ಈ ಒಂದು ಮಂಡಳಿ ಏನಿರುತ್ತೆ ಅದರಲ್ಲಿ ಆಸ್ ಅ ರೂಲ್ ಅಂದ್ರೆ ಈ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಈ ಒಂದು ಒಲಿಂಪಿಕ್ಸ್ ಅಸೋಸಿಯೇಷನ್ ಅಥವಾ ಒಲಿಂಪಿಕ್ ಅಸೋಸಿಯೇಷನ್ ನ ಒಂದು ಸಂವಿಧಾನದ ಪ್ರಕಾರ 5 ಜನ ಕಡ್ಡಾಯವಾಗಿ ಪುರುಷ ಮೆಂಬರ್ಸ್ ಇರ್ಬೇಕಾಗಿರುತ್ತೆ. ಇನ್ನು 5 ಜನ ಮಹಿಳಾ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ನಾನು ಆಲ್ರೆಡಿ 4 ಜನ ಒಲಿಂಪಿಕ್ ಮೆಡಲಿಸ್ಟ್ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದೆ. ಮಿಕ್ಕಿದ 6 ಜನರನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಅಂಡರ್ ದಿ ನ್ಯೂ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಸೊ ನಾನು ಮುಂಚೆನೆ ಹೇಳಿದಾಗೆ ಈ ಒಲಿಂಪಿಕ್ ಅಸೋಸಿಯೇಷನ್ ನ ಹೊಸ ಸಂವಿಧಾನದ ಪ್ರಕಾರ ಈಕ್ವಲ್ ನಂಬರ್ ಆಫ್ ಫೀಮೇಲ್ ಮತ್ತೆ ಈಕ್ವಲ್ ನಂಬರ್ ಆಫ್ ಪುರುಷರನ್ನ ಕಡ್ಡಾಯವಾಗಿ ಇಲ್ಲಿ ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಸ್ ಪ್ರಸ್ತುತವಾಗಿ ಆದಿಲ್ ಸುಮಾರಿವಾಲಾ ಈ ಒಂದು ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ತಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಥೋಮಸ್ ಬಾಚ್ ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಹೆಡ್ ಕ್ವಾರ್ಟರ್ಸ್ ನ ನಾವು ಸ್ವಿಟ್ಜರ್ಲ್ಯಾಂಡ್ ನ ಲೊಸಾವ್ನೆದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅನಾಮಲೈ ಟೈಗರ್ ರಿಸರ್ವ್ ಇನಿಷಿಯೇಟೆಡ್ ಎಲಿಫೆಂಟ್ ಅಡಾಪ್ಷನ್ ಸ್ಕೀಮ್. ಸೊ ಅನಾಮಲೈ ಈ ಒಂದು ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆ ಸೊ ಇದು ತಮಿಳುನಾಡಿನಲ್ಲಿ ಬರ್ತಕ್ಕಂಥ, ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆನೆಗಳ ಸಂತತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆನೆಗಳನ್ನ ದತ್ತು ತೆಗೆದುಕೊಳ್ತಕ್ಕಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಎಲಿಫೆಂಟ್ ಅಡಾಪ್ಷನ್ ಸ್ಕೀಮ್ ಅನ್ನ ಇತ್ತೀಚೆಗೆ ಯಾವ ರಾಜ್ಯ ಯಾವ ರಿಸರ್ವ್ ಅಲ್ಲಿ ಅಥವಾ ಮೀಸಲು ಪ್ರದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಎಂದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಎಲಿಫೆಂಟ್ ಅಡಾಪ್ಷನ್ ಸ್ಕೀಮ್ ಅಥವಾ ಆನೆಗಳ ದತ್ತು ಯೋಜನೆ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ತಮಿಳುನಾಡಿನ ಅನಾಮಲೈ ಟೈಗರ್ ರಿಸರ್ವ್ ನಲ್ಲಿ ಈಗ ಅನಾವರಣಗೊಳಿಸಲಾಗಿರುತ್ತೆ. ಸೊ ಇದರಲ್ಲಿ ಯಾರು ಬೇಕಾದ್ರೂ NGO ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ಸ್ ಅಂದ್ರೆ ವೈಯಕ್ತಿಕವಾಗಿ ಕೂಡ ನಾವು ಆನೆಗಳನ್ನ ದತ್ತುಗೆ ತೆಗೆದುಕೊಳ್ತಕ್ಕಂತ ಒಂದು ಅವಕಾಶ ಇರುತ್ತೆ. ಸೊ ಎನಿ ಡೋನರ್ ಹೂ ಇಸ್ ಡಿಸೈರಸ್ ಆಫ್ ಅಡಾಪ್ಷನ್ ಆಫ್ ಎಲಿಫೆಂಟ್ಸ್ ಇಸ್ ಸೆಟ್ ಟು ಬಿ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 80G ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಅಂದ್ರೆ ಈ ಒಂದು
ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 80J ಏನಿರುತ್ತೆ, ಸೊ ಇದಕ್ಕೆ ಸ್ಪೆಂಡ್ ಮಾಡ್ತಕ್ಕಂತ ಹಣ ಏನಿರುತ್ತೆ, ಸೊ ಅವ್ರಿಗೆ ಆ ಒಂದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ವಿನಾಯಿತಿಯನ್ನ ಕೂಡ ಕೊಡ್ಲಾಗುತ್ತೆ. ಸೊ ದಿಸ್ ಇಸ್ ದಿ ಬೆನಿಫಿಟ್ ದಟ್ ದಿ ಡೋನರ್ಸ್ ವಿಲ್ ಬಿ ಗೆಟಿಂಗ್ ಇನ್. ಸೊ ಅದಾದ್ಮೇಲೆ ಈ ಒಂದು ಅನಾಮಲೈ ಟೈಗರ್ ರಿಸರ್ವ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಒನ್ ಆಫ್ ದಿ 4 ಟೈಗರ್ ರಿಸರ್ವ್ಸ್ ಇನ್ ತಮಿಳುನಾಡು. ಅಂದ್ರೆ ತಮಿಳುನಾಡಿನಲ್ಲಿ ಒಟ್ಟು 4 ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ. ಅದರಲ್ಲಿ ಈ ಅನಾಮಲೈ ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಒಂದಾಗಿರುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಸದರ್ನ್ ವೆಸ್ಟರ್ನ್ ಘಾಟ್ಸ್. ಅಂದ್ರೆ ಈ ಒಂದು ಪಶ್ಚಿಮ ಘಟ್ಟಗಳು ಅಂತ ನಾವೇನ್ ಕರಿತೇವೆ, ಸೊ ಇದರಲ್ಲಿ ದಕ್ಷಿಣ ಭಾಗದಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಅಂಡ್ ಇಟ್ ಇಸ್ ಅ ಪಾರ್ಟ್ ಆಫ್ ಅನಾಮಲೈ ಪರಂಬಿಕುಲಂ ಎಲಿಫೆಂಟ್ ರಿಸರ್ವ್ ಡಿಕ್ಲೇರ್ಡ್ ಇನ್ ದಿ ಇಯರ್ 2003. ಅಂದ್ರೆ ಈ ಒಂದು ಟೈಗರ್ ರಿಸರ್ವ್ ಏನಿದೆ, ಸೊ ಇದು 2003ರಲ್ಲಿ ಘೋಷಿಸಲಾಗಿರ್ತಕ್ಕಂಥ ಅನಾಮಲೈ ಪರಂಬಿಕುಲಂ ಆನೆ ಮೀಸಲು ಪ್ರದೇಶ ಏನಿದೆ, ಅದರ ಒಂದು ಭಾಗ ಕೂಡ ಇದಾಗಿರುತ್ತೆ. ಸೊ ಇದರ ಸುತ್ತಲೂ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ಸ್ ನಾವು ಹೇಳೋದಾದ್ರೆ, ಸರೌಂಡೆಡ್ ಬೈ ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ದ ಈಸ್ಟ್ ಅಂಡ್ ಎರವಿಕುಲಂ ನ್ಯಾಷನಲ್ ಪಾರ್ಕ್. ಅಂದ್ರೆ ಇದರ ಈಸ್ಟ್ ನಲ್ಲಿ, ಪೂರ್ವದಲ್ಲಿ ನಾವು ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯ ಮತ್ತು ಎರವೈಕುಲಂ ರಾಷ್ಟ್ರೀಯ ಉದ್ಯಾನವನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಪರಾಂಬಿಕುಲಂ ಟೈಗರ್ ರಿಸರ್ವ್ ಇನ್ ದಿ ಸೌತ್ ಈಸ್ಟ್, ಅಂದ್ರೆ ನೈಋತ್ಯದಲ್ಲಿ ನಾವು ಪರಾಂಬಿಕುಲಂ ಹುಲಿ ಸಂರಕ್ಷಿತ ಪ್ರದೇಶವನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಮೌಂಟೇನ್ ರೇಂಜಸ್, ಅಂದ್ರೆ ಪರ್ವತ ಶ್ರೇಣಿಗಳನ್ನ ನಾವು ಹೇಳೋದಾದ್ರೆ, ಅಮರಾವತಿ, ಉಡುಮಲ್ಪೇಟ್, ಪೊಲಾಚಿ, ಉಲೇಡಿ ಮತ್ತು ವಾಲ್ಪರೈ. ಸೊ ಇವು ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಮೌಂಟೇನ್ ರೇಂಜಸ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಟ್ರೈಬಲ್ಸ್ ಅಥವಾ ಬುಡಕಟ್ಟು ಜನರನ್ನ ನಾವು ಹೇಳೋದಾದ್ರೆ, ಮಲಸಾರ್, ಮಲ್ಮಲ್ಸಾರ್, ಪುಲಯಾರ್, ಮುದುವರ್ ಮತ್ತೆ ಯರಾವಲನ್. ಸೊ ಇವರು ಇಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳಾಗಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 303. You can just pause the video, go through the questions and give us the answers. So once again, I'll meet you tomorrow with tomorrow's updates. Till then, keep reading, be safe, and take care of yourselves. Thank you very much for watching this.